ಗಾಂಧಿ ಜಯಂತಿ ದಿನವೇ ರಾಷ್ಟ್ರ ರಾಜಧಾನಿಯಲ್ಲಿ ಹಿಂಸಾಚಾರ ನಡೆದಿದೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ರೈತರು ನಡೆಸುತ್ತಿರುವಂತಹ ಕಿಸಾನ್ ಕ್ರಾಂತಿ ಯಾತ್ರಾ ಬೃಹತ್ ಪ್ರತಿಭಟನೆ ಉಗ್ರ ಸ್ವರೂಪ ತಾಳಿದೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಜಲಫಿರಂಗಿ, ಅಶ್ರುವಾಯು, ಲಾಠಿ ಚಾರ್ಜ್ ಹಾಗೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಈ ಘಟನೆಯಲ್ಲಿ ಉತ್ತರ ಪ್ರದೇಶದ ಹರಿದ್ವಾರದಿಂದ ದೆಹಲಿವರೆಗೆ 70,000ಕ್ಕೂ ಹೆಚ್ಚು ರೈತರು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ರಾಜಸ್ಥಾನ, ಪಂಜಾಬ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಬಿಹಾರ ಸೇರಿ 70,000 ರೈತರು ದೆಹಲಿಯಲ್ಲಿ ಜಮಾವಣೆಗೊಂಡಿದ್ದಾರೆ. ರೈತರ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯುತ್ತಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. सब ड्रामा करने वाले आंखों में लगेगी अभी। मेरा ही फिल्म बता, किसी का नहीं कर रहा, मेरा फिल्म चल ನಾವೀಗ ನೋಡ್ತಾ ಇರೋದು ನವದೆಹಲಿಯ ಚಿತ್ರಣ. ರೈತರ ಬೃಹತ್ ರ್ಯಾಲಿಯ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ರಾಜಧಾನಿಯಲ್ಲಿ ಸಾವಿರಾರು ಜನ ರೈತರು ಜಮಾವಣೆಗೊಂಡು ಪ್ರತಿಭಟನೆಯಲ್ಲಿ ಕೈ ಜೋಡಿಸಿದ್ದಾರೆ. ಮೋದಿ ವಿರುದ್ಧವಾಗಿ ರೈತರ ಮತ್ತೊಂದು ಸಮರ ಇದಾಗಿದೆ. ಹೀಗಾಗಿ ಪ್ರತಿಭಟನಾ ನಿರತ ರೈತರನ್ನ ಚದುರಿಸೋದಕ್ಕಾಗಿ ಜಲಫಿರಂಗಿ ಹಾಗೆ ಅಶ್ರುವಾಯುವನ್ನ ಪೊಲೀಸರು ಸಿಡಿಸಬೇಕಾಯಿತು. ಪ್ರತಿಭಟನಾಕಾರರನ್ನ ತಡೆಯೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆ ಸಂದರ್ಭದ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಬಹಳಷ್ಟು ಜನ ಗಾಯಗೊಂಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನಾವು ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ದೇವೆ. ದೆಹಲಿಯ ದೃಶ್ಯಾವಳಿಗಳು ಇವು. ರೈತರ ಬೃಹತ್ ಪ್ರತಿಭಟನೆ ಇದು. ಗಾಂಧಿ ಜಯಂತಿ ದಿನದಂದೇ ನಾಡಿನ ರಾಷ್ಟ್ರ ರಾಜಧಾನಿಯಲ್ಲಿ ಪ್ರಧಾನಿ ವಿರುದ್ಧವಾಗಿ ರೈತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನಾ ನಿರತ ರೈತರನ್ನ ಚದುರಿಸೋದಕ್ಕಾಗಿ ಜಲಫಿರಂಗಿ ಹಾಗೆ ಅಶ್ರುವಾಯುವನ್ನು ಸಿಡಿಸಲಾಯಿತು. ಆ ಸಂದರ್ಭದ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಪ್ರತಿಭಟನಾ ನಿರತರನ್ನ ವಾಪಸ್ ಕಳುಹಿಸುವಂತಹ ಪ್ರಯತ್ನ, ಅವರನ್ನ ನಿಭಾಯಿಸುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅವರನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಜಲಫಿರಂಗಿಯನ್ನ ಪ್ರಯೋಗಿಸ್ತಾ ಇದ್ದಾರೆ. सब ड्रामा करने वाले आंखों में लगेगी अभी। मेरा ही फिल्म बच रहा है, किसी का नहीं कर रहा, मेरा फिल्म चल रहा है। चले ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು. ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾಥು, ನಮ್ಮ ರಾಷ್ಟ್ರದ ಬೆನ್ನೆಲುಬು ಅಂತಾನೆ ರೈತರನ್ನ ಹೇಳಲಾಗ್ತಿದೆ. ಅಂತದ್ರಲ್ಲಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟಿಸುತ್ತಿದ್ದಾರೆ. ಅವರನ್ನ ಚದುರಿಸೋದಕ್ಕೆ ಅಶ್ರುವಾಯು, ಜಲಫಿರಂಗಿ ಎಲ್ಲ ಪ್ರಯೋಗ ಮಾಡಲಾಗ್ತಿದೆ. ಈಗಿನ ಚಿತ್ರಣ ಯಾವ ರೀತಿಯಾಗಿದೆ? ಹತೋಟಿಗೆ ಬಂದಿದೆಯಾ ಪರಿಸ್ಥಿತಿ ಹೇಗೆ? ಸೌಜನ್ಯ, ಉತ್ತರ ಪ್ರದೇಶದಿಂದ ದೆಹಲಿಯತ್ತ ಸುಮಾರು 50,000ಕ್ಕೂ ಹೆಚ್ಚು ರೈತರು
ಸಂಪೂರ್ಣ ಸಾಲ ಮನ್ನಾ, ಕಬ್ಬಿನ ಬೆಲೆ ಮತ್ತು ರೈತರಿಗೆ 60 ವರ್ಷ ಮೇಲ್ಪಟ್ಟ ರೈತರಿಗೆ ಒಂದು ಕಾಯಂ ಪಿಂಚಣಿಯ ಸೌಲಭ್ಯ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಉತ್ತರ ಪ್ರದೇಶದಿಂದ ದೆಹಲಿಯತ್ತ ಪಾದಯಾತ್ರೆಯ ಮೂಲಕ ರೈತರು ಬರ್ತಾ ಇದ್ರು. ಆದ್ರೆ ಉತ್ತರ ಪ್ರದೇಶದ ಮೇರಠ್ ಮತ್ತು ಗಾಜಿಯಾಬಾದ್ನ ಪೊಲೀಸರು ಅವರನ್ನ ಉತ್ತರ ಪ್ರದೇಶದ ಗಡಿಯೇ ತಡಿತಕ್ಕಂತ ಪ್ರಯತ್ನವನ್ನ ಮಾಡಿದಾಗ ಬ್ಯಾರಿಕೇಡ್ಗಳನ್ನ ಮುರಿದು ರೈತರು ಒಳ ನುಗ್ತಕ್ಕಂತ, ದಿಲ್ಲಿಯ ಗಡಿಯಲ್ಲಿ ನುಗ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಉತ್ತರ ಪ್ರದೇಶದ ಪೊಲೀಸರು ಮತ್ತು ರೈತರ ನಡುವೆ ಜಟಾಪಟಿ ನಡೆದಿದೆ. ಪೊಲೀಸರು ಅಶ್ರುವಾಯು ಪ್ರಯೋಗವನ್ನ ಮಾಡಿದ್ದಾರೆ, ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಅಲ್ಲಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂತ ಘಟನೆ ಕೂಡ ನಡೆದಿದೆ. ಈಗಷ್ಟೇ ರೈತರ ಒಂದು ನಿಯೋಗವನ್ನ ಉತ್ತರ ಪ್ರದೇಶದ ಪೊಲೀಸರು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ಬಳಿ ಕರೆದುಕೊಂಡು ಹೋಗಿದ್ದಾರೆ. ಅವರ ಬೇಡಿಕೆಗಳ ಬಗ್ಗೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ರೈತರ ನಿಯೋಗದೊಡನೆ ಮಾತನಾಡಲಿದ್ದಾರೆ. ಆದ್ರೆ ಗಾಜಿಪುರ್, ಗಾಜಿಯಾಬಾದ್ ಮತ್ತು ಮೇರಠ್ನ ಗಡಿ ಭಾಗಗಳಲ್ಲಿ ರೈತರು ಬ್ಯಾರಿಕೇಡ್ಗಳನ್ನ ನುಗ್ಗಿ ಒಳದುಗ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗವನ್ನ ಕೂಡ ಉತ್ತರ ಪ್ರದೇಶದ ಪೊಲೀಸರು ಮಾಡಬೇಕಾಗಿರ್ತಕ್ಕಂತ ಘಟನೆ ನಡೆದಿದೆ. ಮಹಾತ್ಮ ಗಾಂಧಿಯವರ ಜಯಂತಿಯನ್ನ ಅಹಿಂಸಾ ದಿನ ಎಂದು ಇಡೀ ವಿಶ್ವ ಆಚರಿಸುತ್ತೆ. ಅಂಥದ್ರಲ್ಲಿ ದೇಶದ ರಾಜಧಾನಿಯ ಗಡಿ ಭಾಗಗಳಲ್ಲಿ ರೈತರ ಮೇಲೆ ನಡೆದಿರ್ತಕ್ಕಂಥ ಅಶ್ರುವಾಯು ಪ್ರಯೋಗ, ಲಾಠಿ ಚಾರ್ಜ್ನ ಪ್ರಯೋಗ ನಿಶ್ಚಿತವಾಗಿ ಕಳವಳಕಾರಿಯಾಗಿರ್ತಕ್ಕಂಥ ಒಂದು ಘಟನೆ. ಈಗ ಉತ್ತರ ಪ್ರದೇಶದ ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರೈತರನ್ನ ವಾಪಸ್ ಉತ್ತರ ಗಾಜಿಪುರ್, ಗಾಜಿಯಾಬಾದ್ನ ಒಂದು ಮೈದಾನಕ್ಕೆ ಕಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರೈತರು ಒಪ್ತಾ ಇಲ್ಲ, ಬ್ಯಾರಿಕೇಡ್ ಅನ್ನ ನುಗ್ಗಿ ಒಳನುಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಜಲಫಿರಂಗಿ, ಅಶ್ರುವಾಯು ಪ್ರಯೋಗ ಮತ್ತು ಲಾಠಿ ಚಾರ್ಜ್ ಅನ್ನ ಉತ್ತರ ಪ್ರದೇಶದ ಪೊಲೀಸರು ಕೂಡ ರೈತ ಮೇಲೆ ಮಾಡಿದ್ದಾರೆ. ಸೌಜನ್ಯ, ಪ್ರಶಾಂತ್, ಯಾವುದೇ ಪ್ರತಿಭಟನೆ, ಹೋರಾಟ ಅನ್ನುವಂಥದ್ದನ್ನ ಮಾಡುವಾಗ ಇಂಥ ಸ್ಥಳದಲ್ಲಿ ಮಾಡ್ತೇವೆ ಅಂತ ಪರ್ಮಿಷನ್ ತಗೊಳ್ಳೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೆ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರೈತರೆಲ್ಲರೂ ಒಗ್ಗೂಡಿ 50,000ಕ್ಕೂ ಹೆಚ್ಚು ಜನ ರೈತರು ಇಲ್ಲಿ ಪ್ರತಿಭಟನೆಯನ್ನು ನಡೆಸಿರೋದಕ್ಕೆ ಏನಾದರೂ ಪರ್ಮಿಷನ್ ಅನ್ನ ತಗೊಂಡಿದ್ರ ಪ್ರತಿಭಟನೆಗೆ, ಈ ಸ್ಥಳಕ್ಕೆ, ಅಥವಾ ಬೇರೆ ಸ್ಥಳದಲ್ಲಿ ನಿಗದಿ ಮಾಡಿದಂತಹ ಪ್ರತಿಭಟನೆ ಏಕಾಏಕಿ ಈ ರೀತಿ ತೀವ್ರ ಸ್ವರೂಪಕ್ಕೆ ಪಡ್ಕೊಂಡ್ತಾ, ಹೇಗೆ ಏನೇನಾಯ್ತು ಆ ಚಿತ್ರಣದ ಬಗ್ಗೆ ವಿವರಿಸೋದಾದ್ರೆ? ಸೌಜನ್ಯ, ಪ್ರಾಥಮಿಕ ಹಂತದ ಮಾಹಿತಿಯ ಪ್ರಕಾರ ಉತ್ತರ ಪ್ರದೇಶದ ಪೊಲೀಸರು ಗಾಜಿಯಾಬಾದ್ನ ಮೈದಾನದ ಒಂದರಲ್ಲೇ ಆ ಒಂದು ಸಭೆಯನ್ನ ಸೇರ್ಬೇಕು, ಅಲ್ಲಿಂದ ನಿಯೋಗವೊಂದನ್ನ ಕರೆದುಕೊಂಡು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ರನ್ನ ಭೇಟಿ ಆಗ್ಬೇಕು ಅಂತಕ್ಕಂಥದ್ದನ್ನ ನಿಗದಿಪಡಿಸಲಾಗಿತ್ತು. ಆದ್ರೆ ರೈತರು ಅದನ್ನ ಒಪ್ಪಲಿಲ್ಲ. ನಾವು ರಾಜಧಾನಿ ದೆಹಲಿಗೆ ಹೋಗ್ತೀವಿ, ದೆಹಲಿಯವರೆಗೆ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದಾಗ ಉತ್ತರ ಪ್ರದೇಶದ ಪೊಲೀಸರು ಮತ್ತು ರೈತರ ನಡುವೆ ಜಟಾಪಟಿಯ ಘಟನೆಗಳು ನಡೆದಿವೆ. ಮುಖ್ಯವಾಗಿ ದೆಹಲಿಯಲ್ಲಿ 60ರಿಂದ 70 ಸಾವಿರ ರೈತರು ಒಳಗಡೆ ಬಂದ್ರೆ ದೆಹಲಿಯಲ್ಲಿ ಒಂದು ಅಸ್ತವ್ಯಸ್ತದ ವಾತಾವರಣ ನಿರ್ಮಾಣವಾಗುತ್ತೆ ಅಂತಕ್ಕಂಥ ಒಂದು ಪ್ರಮುಖ ಕಾರಣ.